ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ಟೈಮು ನಾವು ಮೆಟೀರಿಯಲ್ ಸೈನ್ಸ್ ಅಂತಂದ್ರೆ ಏನು ಅನ್ನೋದನ್ನ ಕನ್ನಡದಲ್ಲಿ ಇಂಟ್ರಡಕ್ಷನ್ ನ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಅದ್ರದ್ದೇನೆ ನೆಕ್ಸ್ಟ್ ಸ್ಟೆಪ್ ಬಗ್ಗೆ ತಿಳ್ಕೊಳ್ಳೋಣ. ಮೆಟೀರಿಯಲ್ ಸೈನ್ಸ್ ಒಳಗಡೆ ನಿಮಗೆ ಎಷ್ಟು ಟೈಪ್ಗಳು ಬರುತ್ತೆ, ಮತ್ತೆ ಆ ಟೈಪ್ಗಳನ್ನ ಯಾವ ತರ ನಾವು ಡಿವೈಡ್ ಮಾಡಿದೀವಿ, ಮತ್ತೆ ಆ ಮೆಟೀರಿಯಲ್ ಸೈನ್ಸ್ ನಮ್ ಲೈಫ್ ಅಲ್ಲಿ ಎಷ್ಟು ಮೇಜರ್ ರೋಲ್ ನ ಪ್ಲೇ ಮಾಡತ್ತೆ, ಮತ್ತೆ ಮೆಟೀರಿಯಲ್ ಸೈನ್ಸ್ ನಮ್ಮ ಡೈಲಿ ಲೈಫ್ ಅಲ್ಲಿ ಹೆಂಗ್ ಕನೆಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಲಾಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ. ಸೊ ಅದೇ ತರನೇ ಇವಾಗ ಮೆಟೀರಿಯಲ್ ಸೈನ್ಸ್ ಒಳಗಡೆನೆ ಬರೋ ಇನ್ನೊಂದು ದೊಡ್ಡ ಸಬ್ಜೆಕ್ಟ್ ಅಂತಂದ್ರೆ ಅದು ಮೆಟಲರ್ಜಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮೆಟಲರ್ಜಿ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಕನ್ನಡದಲ್ಲಿ. ಮೆಟಲರ್ಜಿ ಅಂದಿದ ತಕ್ಷಣ ಎಲ್ಲರಿಗೂ ತಲೆಗೆ ಬರೋದು ಏನಪ್ಪಾ ಇದು ಟೆಕ್ನಿಕಲ್ ವರ್ಡ್ ಆಗಿದೆ, ತುಂಬಾ ಕಷ್ಟ ಇರ್ಬೋದು ಅಂತ ಹೇಳಿ. ಆಬ್ವಿಯಸ್ಲಿ ಕಷ್ಟನೇ ಇರತ್ತೆ, ಬಟ್ ಏನಂತಂದ್ರೆ ನಿಮಗೆ ಈಸಿ ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟು ಮತ್ತೆ ನಾವು ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡುವಂತ ಎಲ್ಲಾ ಮೆಟೀರಿಯಲ್ಸ್ ಗಳ ಬಗ್ಗೆ ಎಕ್ಸಾಂಪಲ್ ಗಳನ್ನ ಕೊಟ್ಟು ನಾನು ಈಸಿಯಾಗಿ ಅರ್ಥ ಆಗೋ ತರ ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ಮೆಟಲರ್ಜಿ ಅಂತಂತಂದ್ರೆ ಏನು? ನಾವು ಲಾಸ್ಟ್ ಟೈಮ್ ಹೇಳ್ದಂಗೆ ಮೆಟೀರಿಯಲ್ ಸೈನ್ಸ್ ಅನ್ನೋದು ಇಟ್ಸ್ ಅ ಬಿಗ್ ಅಂಬ್ರೆಲಾ, ಅದು ಒಂದು ದೊಡ್ಡ ಛತ್ರಿ ಇದ್ದಂಗೆ. ಸೊ ಮೆಟಲರ್ಜಿ ಅನ್ನೋದಂತಂದ್ರು ಅಂತಂದ್ರೆ ಮೆಟೀರಿಯಲ್ ಸೈನ್ಸ್ ನ ಅಂಡರ್ ಅಲ್ಲಿ ಬರೋ ಬಿಗ್ ಅಂಬ್ರೆಲಾದ ಒಂದು ಪೋರ್ಷನ್ ಇದ್ದಂಗೆ. ಸೊ ಮೆಟೀರಿಯಲ್ ಸೈನ್ಸ್ ಇಸ್ ಅ ಬಿಗ್ ಅಂಬ್ರೆಲಾ ಅಂಡ್ ಮೆಟಲರ್ಜಿ ಇಸ್ ಅ ಪೋರ್ಷನ್ ಆಫ್ ದಟ್ ಬಿಗ್ ಅಂಬ್ರೆಲಾ. ಅದ್ರೊಳಗಡೆನೆ ಬರೋ ಒಂದು ಪಾರ್ಟ್ ಅಂತಾನೆ ಹೇಳ್ಬೋದು. ಸೊ ಮೆಟಲರ್ಜಿ ಅಂತಂತಂದ್ರೆ ಇವಾಗ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಮೆಟಲರ್ಜಿ ಯಾಕೆ ಇಂಪಾರ್ಟೆಂಟು, ನಮಿಗೂ ಅದಕ್ಕೂ ಏನು ಕನೆಕ್ಷನ್ ಇದೆ, ಮತ್ತೆ ಮೆಟಲರ್ಜಿ ಇಲ್ಲ ಅಂತಂತಂದ್ರೆ ನಾವು ಇನೋವೇಷನ್ ಗಳನ್ನ ಇಲ್ಲ ಡೆವಲಪ್ಮೆಂಟ್ ಗಳನ್ನ ಮಾಡೋದ್ರಲ್ಲಿ ಹಿಂದೆ ಉಳಿಯಲ್ವಾ? ಸೊ ಹೆಂಗೆ ಮೆಟಲರ್ಜಿ ಅನ್ನೋದು ಕನೆಕ್ಟ್ ಆಗಿದೆ ನಮ್ ಡೈಲಿ ಲೈಫ್ ಅಲ್ಲಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೆಟೀರಿಯಲ್ ಸೈನ್ಸ್ ಅಂತಂತಂದ್ರೆ ಮತ್ತೆ ಎಲ್ಲದನ್ನು ಮೆಟೀರಿಯಲ್ಸ್ ಬಿಹೇವಿಯರ್ ನ ಪ್ರಾಪರ್ಟೀಸ್ ಗಳನ್ನ ಮತ್ತೆ ಅದರದ್ದು ಪರ್ಫಾರ್ಮೆನ್ಸ್ ನ ಅರ್ಥ ಮಾಡ್ಕೊಳ್ಳೋದು ಮತ್ತೆ ಸ್ಟಡಿ ಮಾಡೋದು ಅನ್ನೋದನ್ನ ನಾವು ಲಾಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ. ಸೊ ಈ ವಿಡಿಯೋದಲ್ಲಿ ನಾವು ಮೆಟೀರಿಯಲ್ ಸೈನ್ಸ್ ಒಳಗಡೆ ಬರೋ ಮೆಟಲರ್ಜಿಕಲ್ ಇಂಜಿನಿಯರಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಮೆಟಲರ್ಜಿಕಲ್ ಇಂಜಿನಿಯರಿಂಗ್ ಅಂತಂತಂದ್ರೆ ಇಟ್ ಈಸ್ ಅ ಬ್ರಾಂಚ್ ಆಫ್ ಇಂಜಿನಿಯರಿಂಗ್ ವಿಚ್ ಇನ್ವಾಲ್ವ್ಸ್ ಸ್ಟಡಿ ಆಫ್ ಮೆಟಲ್ಸ್ ಅಂಡ್ ಓರ್ಸ್ ಅಂತ ಹೇಳಿ ಅರ್ಥ. ಅಂಡ್ ಆಲ್ಸೋ ಇಟ್ focuses on extracting of metals from ore and refining them and developing metallic materials with specific mechanical, chemical and physical properties ಅಂತ ಹೇಳಿ ಅರ್ಥ. ಅಂದ್ರೆ ಮೆಟಲರ್ಜಿಕಲ್ ಇಂಜಿನಿಯರಿಂಗ್ ಅಲ್ಲಿ ನೀವು ಮೆಟಲ್ಸ್ ಮತ್ತೆ ಅಲಾಯ್ಸ್ ಗಳ ಬಗ್ಗೆ ಸ್ಟಡಿ ಮಾಡ್ತೀರಾ. ಸೊ ಅದು ಏನ್ ಇನ್ವಾಲ್ವ್ ಆಗುತ್ತೆ ಅಂತಂತಂದ್ರೆ ಅದರಲ್ಲಿ ನೀವು ಮೆಟಲ್ಸ್ ನ ಅಯನ್ ಓರ್ ಇಂದ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡ್ತೀರಾ, ಮತ್ತೆ ಯಾವ ರೀತಿ ಅದನ್ನ ಪ್ಯೂರಿಫಿಕೇಶನ್ ಮಾಡ್ತೀರಾ ರಿಫೈನಿಂಗ್ ಅಲ್ಲಿ. ಅದಾದ್ಮೇಲೆ ನಿಮಗ್ ಬೇಕಾಗಿರೋ ಅಪ್ಲಿಕೇಶನ್ ಗೆ ತಕ್ಕಂತೆ ಅದನ್ನ ಯಾವ ರೀತಿ ಫಿಸಿಕಲ್ಲು, ಮೆಕ್ಯಾನಿಕಲ್ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ನ ಇಂಪ್ರೂವ್ ಮಾಡ್ತೀರಾ ಬೇಸ್ಡ್ ಆನ್ ಪ್ರೋಸೆಸ್ ಅಂತ ಹೇಳಿ ಮೆಟಲರ್ಜಿಕಲ್ ಇಂಜಿನಿಯರಿಂಗ್ ನಲ್ಲಿ ಇದನ್ನೆಲ್ಲದನ್ನ ಕಲಿತೀವಿ. ನಿಮಗೆ ನಮ್ಮ ನೇಚರ್ ಅಲ್ಲಿ ಸಿಗುವಂತ ಡೈರೆಕ್ಟ್ ಓರ್ಗಳು ಏನೇನಿದೆಯಲ್ಲ, ಆ ಡೈರೆಕ್ಟ್ ಓರ್ಗಳನ್ನ ನಾವು ಅದೇ ತರನೇ ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ಟು ಯೂಸ್ ಮಾಡೋದಕ್ಕೆ ಆಗಲ್ಲ. ಏನಕ್ಕೆ ಅಂತಂತಂದ್ರೆ ಅದ್ರದ್ದು ಪ್ರಾಪರ್ಟೀಸ್ ಏನಿದೆ, ಕೆಮಿಕಲ್ ಬಿಹೇವಿಯರ್ ಏನಿದೆ, ಫಿಸಿಕಲ್ ಬಿಹೇವಿಯರ್ ಏನಿದೆ, ನಮ್ಮ ಅಪ್ಲಿಕೇಶನ್ಸ್ಗೆ ಅದು ಸೂಟಬಲ್ ಆಗಿ ಇರೋದಿಲ್ಲ. ಸಪೋಸ್ ಇವಾಗ ನಾವು ಎಕ್ಸಾಂಪಲ್ ಅಂತ ತಗೊಂಡ್ರೆ ಅಯನ್ ಓರ್ ಏನಿದೆ ಅದು ಡೈರೆಕ್ಟ್ ಆಗಿ ಸ್ಟೋನ್ ತರ ನಮಗೆ ಸಿಗತ್ತೆ, ಕಲ್ಗಳ ತರ ಸಿಗತ್ತೆ. ಅದನ್ನ ಡೈರೆಕ್ಟ್ ಆಗಿ ನಾವು ಮೆಲ್ಟ್ ಮಾಡ್ಬಿಟ್ಟು ಯಾವ್ದೋ ಒಂದು ಪರ್ಟಿಕ್ಯುಲರ್ ಶೇಪ್ ನ ಕೊಟ್ಬಿಟ್ಟು ಅದನ್ನ ಪ್ರೊಡ್ಯೂಸ್ ಮಾಡಿದ್ವಿ ಅಂತಂತಂದ್ರೆ ಅದ್ರದ್ದು ಸ್ಟ್ರೆಂತ್ ಕಮ್ಮಿ ಇರ್ಬೋದು,
ಮತ್ತೆ ಅದು ಹೊರಗಡೆ ಅಟ್ಮಾಸ್ಫಿಯರಿಗೆ ಯಾವ ತರ ರಿಯಾಕ್ಟ್ ಆಗುತ್ತೆ ಆಗಲ್ಲ ಅನ್ನೋದ್ರ ಬಗ್ಗೆ ನಮಗೆ ಐಡಿಯಾ ಇಲ್ಲದೆ ಇರ್ಬೋದು. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂತಂದ್ರೆ ಫಸ್ಟ್ ಓರ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಎಕ್ಸ್ಟ್ರಾಕ್ಟ್ ಮಾಡಿದ್ಮೇಲೆ ಅದನ್ನ ರಿಫೈನ್ ಮಾಡಬೇಕು, ಅಂದ್ರೆ ಪ್ಯೂರಿಫಿಕೇಶನ್ ಮಾಡಬೇಕು. ಪ್ಯೂರಿಫಿಕೇಶನ್ ಮಾಡೋದ್ರಿಂದ ನಮಗೆ ಬೇಕಾಗದೆ ಇರೋ ಅನ್ವಾಂಟೆಡ್ ಎಲಿಮೆಂಟ್ಸ್ ಏನೇನ್ ಇರುತ್ತಲ್ಲ ಅದೆಲ್ಲದನ್ನು ನಾವು ಹೊರಗಡೆ ತೆಗೆದು ಪ್ಯೂರಿಟಿ ಆಫ್ ಓರ್ನ ನಾವು ಅದರಿಂದ ಪ್ರೊಡ್ಯೂಸ್ ಮಾಡ್ಬೋದು. ಸೊ ಒನ್ಸ್ ನಮಗೆ ಇದು ಸಿಕ್ಕಿದ್ಮೇಲೆ ನಾವು ನಮಗ್ ಬೇಕಾಗಿರೋ ಅಪ್ಲಿಕೇಶನ್ಸ್ಗೆ ಪ್ರಾಪರ್ಟೀಸ್ಗಳನ್ನ ಇಂಪ್ರೂವ್ ಮಾಡ್ಬೇಕಾಗತ್ತೆ, ಮತ್ತೆ ಬಿಹೇವಿಯರ್ನ ಚೇಂಜ್ ಮಾಡ್ಬೇಕಾಗತ್ತೆ. ಯಾವುದೇ ಮೆಟೀರಿಯಲ್ ನ ತಗೊಳ್ಳಿ, ಅದ್ರದ್ದು ಮೆಟೀರಿಯಲ್ ನ ನಾವು ಡೈರೆಕ್ಟ್ ಆಗಿ ಯೂಸ್ ಮಾಡೋದ್ರಿಂದ ನಮಗ್ ಬೇಕಾಗಿರುವಂತ ಲೈಫ್ ಆಗ್ಲಿ, ನಮಗ್ ಬೇಕಾಗಿರುವಂತ ಪರ್ಫಾರ್ಮೆನ್ಸ್ ಆಗ್ಲಿ ಡೈರೆಕ್ಟ್ ಆಗಿ ಆ ಓರು ಇಲ್ಲ ಅಂತಂದ್ರೆ ಆ ಮೈನಿಂಗ್ ಇಂದ ಮಾಡಿರುವಂತ ಆ ಅದಿರ್ ಏನಿರುತ್ತಲ್ಲ ಅದರಿಂದ ಕೊಡಕ್ ಸಾಧ್ಯ ಇಲ್ಲ. ಸೊ ಹಂಗಾಗಿ ನಾವು ಕೆಲವೊಂದು ಇಂಪ್ರೂವ್ಮೆಂಟ್ಸ್ ಗಳನ್ನ ಮಾಡ್ಬೇಕಾಗತ್ತೆ ಅದ್ರ ಮೇಲೆ. ಸೊ ಅದೇ ತರನೇ ಇವಾಗ ನಾವು ಒಂದು ಎಕ್ಸಾಂಪಲ್ ಅಂತ ತಗೊಳ್ಳೋದಾದ್ರೆ, ನಾವು ಮನೇಲಿ ಯೂಸ್ ಮಾಡುವಂತ ಸಿಂಪಲ್ ವಸ್ತುಗಳು ಅಂತಂತಂದ್ರೆ ಡೈಲಿ ಲೈಫ್ ಅಲ್ಲಿ ಇದನ್ನ ಯೂಸ್ ಮಾಡೇ ಮಾಡ್ತೀವಿ. ಸ್ಪೂನ್ ಆಗಿರ್ಬೋದು, ನೈಫ್ ಆಗಿರ್ಬೋದು, ಇಲ್ಲ ಪ್ಯಾನ್ ಗಳಾಗಿರ್ಬೋದು, ಸ್ಟವ್ ಆಗಿರ್ಬೋದು, ನಾವು ಡೈಲಿ ಟ್ರಾನ್ಸ್ಪೋರ್ಟಿಗೆ ಅಂತ ಯೂಸ್ ಮಾಡುವಂತ ನಮ್ಮ ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡುವಂತ ಬೈಕ್ ಗಳಾಗಿರ್ಬೋದು, ಕಾರ್ಗಳಾಗಿರ್ಬೋದು, ಇವೆಲ್ಲದ್ರಲ್ಲೂ ಮೆಟಲ್ಸ್ ಕನೆಕ್ಟ್ ಇದೆ. ಮೆಟಲ್ಸ್ ಇಲ್ದೆ ಹೋದ್ರೆ ಇವನ್ನೆಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯನೇ ಇಲ್ಲ. ಸೊ ಇವಾಗ ಒಂದು ಸ್ಪೂನು ಮತ್ತೆ ನೈಫ್ ಎರಡು ಎಕ್ಸಾಂಪಲ್ ತಗೊಂಡ್ರೆ ನಾವು ಆ ಸ್ಪೂನು ಬೆಂಡ್ ಆಗೋ ಚಾನ್ಸಸ್ ಇರತ್ತೆ. ಇಲ್ಲ ಅಂತಂತಂದ್ರೆ ಆ ಸ್ಪೂನಿಗೆ ನಾವು ಡೈರೆಕ್ಟ್ ಆಗಿ ಓನ್ಲಿ ಅಯನ್ ನ ಯೂಸ್ ಮಾಡಿ, ಅಂದ್ರೆ ಕಬ್ಬಿಣನ ಯೂಸ್ ಮಾಡಿ ಮಾಡಿದ್ವಿ ಅಂತಂತಂದ್ರೆ ಅದು ಹೆಂಗ್ ಬಿಹೇವ್ ಮಾಡುತ್ತೆ? ಅದಕ್ಕೆ ಸ್ಟ್ರೆಂತ್ ಬೇಕು, ಅದು ರಸ್ಟ್ ಹಿಡಿಬಾರ್ದು, ಕೆಮಿಕಲ್ ರಿಯಾಕ್ಷನ್ ಆಗ್ಬಾರ್ದು. ಸೊ ಅದನ್ನೆಲ್ಲದನ್ನು ಸ್ಟಡಿ ಮಾಡ್ಬೇಕು ಅಂತಂತಂದ್ರೆ ನಮಗೆ ಮೆಟಲರ್ಜಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಅದೇ ತರನೇ ಇವಾಗ ಬ್ರಿಡ್ಜ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಅದರಲ್ಲಿ ಬರೀ ನಾವು ಕಾಂಕ್ರೀಟ್ ನ ಹಾಕ್ಬಿಟ್ಟು, ಸಿಮೆಂಟ್ ನ ಹಾಕ್ಬಿಟ್ಟು, ಜಲ್ಲಿಕಲ್ಲುಗಳನ್ನ ಹಾಕ್ಬಿಟ್ಟು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಯಾವ ತರ ಇರತ್ತೆ? ಅದು ಸ್ಟ್ರೆಂತ್ ನ ತಡ್ಕೊಳ್ಳುತ್ತಾ? ಸಡನ್ ಆಗಿ ಬರೋ ಶಾಕ್ ನ ಅಬ್ಸರ್ವ್ ಮಾಡಿ ಯಾವುದೇ ತೊಂದರೆ ಆಗದೆ ಇರೋ ತರ ನಮಗೆ ಡ್ಯೂರಬಿಲಿಟಿನ ಕೊಡುತ್ತಾ? ಎಷ್ಟು ಲೈಫ್ ನ ಅದು ಸಸ್ಟೈನ್ ಮಾಡ್ಬೋದು? ಸೊ ಇದೆಲ್ಲಾದ್ರ ಹಿಂದೆ ನಮಗೆ ಆ ಬ್ರಿಡ್ಜ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಅಂತಂದ್ರೆ, ಸ್ಟ್ರೆಂತ್ ನ ಕೊಡ್ಬೇಕು ಅಂತಂದ್ರೆ, ಅದ್ರ ಲೈಫ್ ನ ಇಂಪ್ರೂವ್ ಮಾಡ್ಬೇಕು ಅಂತಂತಂದ್ರೆ ನಾವು ಯಾವ ಮೆಟಲ್ ನ ಯೂಸ್ ಮಾಡಬೇಕು ಅದ್ರ ಜೊತೆಗೆ, ಇಲ್ಲ ಮೆಟಲ್ ನ ಯೂಸ್ ಮಾಡ್ಬೇಕಾ ಬೇಡ್ವಾ, ಇದೆಲ್ಲದ್ರ ಬಗ್ಗೆ ನಮಗೆ ಗೊತ್ತಿರ್ಬೇಕು ಅಂತಂತಂದ್ರೆ ಮೆಟಲರ್ಜಿ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಇವಾಗ ಸ್ಪೂನು ಮತ್ತೆ ನೈಫ್ ಇಂದು ನಾವು ಎಕ್ಸಾಂಪಲ್ ತಗೊಂಡಿದ್ವಿ. ಸೊ ಅದೇ ತರನೇ ನೈಫ್ ಸ್ಟ್ರಾಂಗ್ ಆಗಿರ್ಬೇಕು, ವಿಯರ್ ಔಟ್ ಆಗ್ಬಾರ್ದು. ಸ್ಪೂನು ಬೆಂಡ್ ಆಗುತ್ತೆ ಸ್ವಲ್ಪ, ಬಟ್ ಏನಂತಂದ್ರೆ ನಮಗೆ ಅದು ಕರೋಷನ್ ರೆಸಿಸ್ಟೆಂಟ್ ಇರಬೇಕು. ನಾವು ಡೈಲಿ ಯೂಸ್ ಮಾಡುವಂತ ಮನೇಲಿರೋ ಕಿಚನ್ ಐಟಮ್ಸ್ ಎಲ್ಲದನ್ನು ಕರೋಷನ್ ರೆಸಿಸ್ಟೆನ್ಸ್ ಆಗಿ ಇದೆ ಅಂತಂತಂದ್ರೆ ಅದಕ್ಕೆ ರೀಸನ್ ಏನು? ಅದನ್ನ ಯಾವ ಮೆಟೀರಿಯಲ್ ಇಂದ ಮಾಡಿದ್ದಾರೆ? ಅದನ್ನ ಅಲಾಯಿಂಗ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಓನ್ಲಿ ಅಯನ್ ಇಂದ ಏನಾದ್ರೂ ಮಾಡಿದ್ದಿದ್ರೆ ನಮಗೆ ಮ್ಯಾಕ್ಸಿಮಮ್ ಅಂತಂತಂದ್ರೆ ಒಂದು 3 months 4 months ಒಳಗಡೆ ನಾವು ವಿತೌಟ್ ಇದನ್ನ ಏನದು ಅಟ್ಮಾಸ್ಫಿಯರ್ ರಿಯಾಕ್ಷನ್ ಆಗದೆ ಇರೋ ತರ ನೋಡ್ಕೊಂಡ್ರೆ ನಮಗೆ ಅದ್ರದ್ದು ಲೈಫ್ ಇರೋಕೆ ಸಾಧ್ಯ. ಈ ಅಟ್ಮಾಸ್ಫಿಯರಿಕ್ ರಿಯಾಕ್ಷನ್ ವಿತ್ ನಾವ್ ಯೂಸ್ ಮಾಡುವಂತ ಹಾರ್ಡ್ ಪರ್ಪಸ್ಸಿಗೋಸ್ಕರ ಇದು ಸಸ್ಟೈನ್ ಆಗಕ್ಕೆ ಸಾಧ್ಯ ಇಲ್ಲ.
ಸೊ ಅದಕ್ಕೆ ಅಂತಾನೆ ಅದಕ್ಕೆ ಕ್ರೋಮಿಯಂನ ಮತ್ತೆ ನಿಕ್ಕಲ್ನ ಆಡ್ ಮಾಡಿರ್ತಾರೆ. ಇದನ್ನ ನಾವು ಈ ಎರಡು ಐಟಮ್ ಕ್ರೋಮಿಯಂ ಮತ್ತೆ ನಿಕ್ಕಲ್ ಏನ್ ಹೇಳಿದ್ನಲ್ಲ ಇದನ್ನ ಅಲಾಯಿಂಗ್ ಎಲಿಮೆಂಟ್ ಅಂತ ಕರೀತಾರೆ. ಸೊ ಈ ಅಲಾಯಿಂಗ್ ಎಲಿಮೆಂಟ್ ಒಂದು ಮೇನ್ ಓರ್ ಜೊತೆ ಕಂಬೈನ್ ಆದಾಗ ನಿಮಗೆ ಬೇಕಾಗಿರುವಂತ ಮೆಕ್ಯಾನಿಕಲ್ ಮತ್ತೆ ಫಿಸಿಕಲ್ ಕೆಮಿಕಲ್ ಬಿಹೇವಿಯರ್ ನ ಕೊಡುತ್ತೆ, ಕೆಮಿಕಲ್ ಪ್ರಾಪರ್ಟೀಸ್ ನ ಇಂಪ್ರೂವ್ ಮಾಡುತ್ತೆ, ಕೊಡುತ್ತೆ ಅನ್ನೋದಕ್ಕಿಂತ ಇಂಪ್ರೂವ್ ಮಾಡುತ್ತೆ. ಸೊ ಈ ತರ ಇಂಪ್ರೂವ್ ಮಾಡಿಬಿಟ್ಟು ನಾವು ಸ್ಟಡಿ ಮಾಡಿ ಪರ್ಟಿಕ್ಯುಲರ್ ಯೂಸೇಜ್ಗೆ ಯಾವ ಮ್ಯಾನುಫ್ಯಾಕ್ಚರಿಂಗ್ ಪಾರ್ಟ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅನ್ನೋದನ್ನ ತಿಳ್ಕೊಂತೀವಿ. ಸೊ ಅದನ್ನ ಏನಂತಾರೆ ಅಂದ್ರೆ ಸ್ಟೇನ್ಲೆಸ್ ಸ್ಟೀಲ್ ಅಂತ ಹೇಳಿ ಕರೀತಾರೆ. ಸೊ ಈ ತರ ಚಿಕ್ಕ ಚಿಕ್ಕ ಕಾಂಪೋಸಿಷನ್ ಗಳನ್ನ ಆಡ್ ಮಾಡೋದ್ರಿಂದ ನಾವು ಮೆಕ್ಯಾನಿಕಲ್, ಕೆಮಿಕಲ್, ಫಿಸಿಕಲ್ ಬಿಹೇವಿಯರ್ ಗಳನ್ನ ಮೆಟಲ್ಸ್ ಮೇಲೆ ಚೇಂಜ್ ಮಾಡ್ಬೋದು. ಇದನ್ನೆಲ್ಲ ಮಾಡ್ಬೇಕು ಅಂತಂತಂದ್ರೆ ನಮಗೆ ಮೆಟಲರ್ಜಿ ಒಳಗಡೆನೆ ಎಷ್ಟೊಂದು ಸಬ್ ಸಬ್ಜೆಕ್ಟ್ಗಳು ಬರುತ್ತೆ. ಮೆಟಲರ್ಜಿ ಅಂತಂತಂದ್ರೆ ಬರೀ ಅಯನ್ ಓರ್ನ ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ರಿಫೈನ್ ಮಾಡ್ಬಿಟ್ಟು ಮೆಲ್ಟಿಂಗ್ ಮಾಡ್ಬಿಟ್ಟು ಪರ್ಟಿಕ್ಯುಲರ್ ಶೇಪ್ ನ ತಗೊಂಡ್ಬರೋದ್ರಿಂದ ನಮಗೆ ಯಾವುದೋ ಒಂದು ಪರ್ಪಸ್ ಫುಲ್ಫಿಲ್ ಆಗಲ್ಲ. ಇದರಲ್ಲಿ ಎಕ್ಸ್ಟ್ರಾಕ್ಟಿವ್ ಮೆಟಲರ್ಜಿ ಬರುತ್ತೆ, ಫಿಸಿಕಲ್ ಮೆಟಲರ್ಜಿ ಬರುತ್ತೆ, ಓರ್ ಪ್ರೊಸೆಸಿಂಗ್ ಬರುತ್ತೆ, ಅಯನ್ ಮೇಕಿಂಗ್ ಬರುತ್ತೆ, ಸ್ಟೀಲ್ ಮೇಕಿಂಗ್ ಬರುತ್ತೆ, ಅದಾದ್ಮೇಲೆ ರೋಲಿಂಗ್ ಬರುತ್ತೆ, ಎಕ್ಸ್ಟ್ರೂಷನ್ ಬರುತ್ತೆ, ಹೀಟ್ ಟ್ರೀಟ್ಮೆಂಟ್ ಬರುತ್ತೆ, ಅದಾದ್ಮೇಲೆ ಕೋಟಿಂಗ್ ಗಳು ಬರುತ್ತೆ. ಸೊ ಈ ತರದ್ದು ಎಷ್ಟೋ ಸಬ್ಜೆಕ್ಟ್ ಮತ್ತೆ ಪ್ರೋಸೆಸ್ಗಳು ಇನ್ವಾಲ್ವ್ ಆಗಿ ನಮಗೆ ಫೈನಲ್ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕೆ ಸಿಗತ್ತೆ. ಸೊ ಇದನ್ನೆಲ್ಲ ಮಾಡ್ಬೇಕು ಅಂತಂತಂದ್ರೆ ನಮಗೆ ಇಷ್ಟು ಪ್ರೋಸೆಸ್ಗಳನ್ನ ಮಾಡ್ಬೇಕಾಗತ್ತೆ. ಇವಾಗ ಅಲಾಯ್ ಅಂತಂತಂದ್ರೆ ಏನು, ಅದ್ರೊಳಗಡೆ ಮತ್ತೆ ಮೆಟಲ್ಸ್ ಅಂತಂತಂದ್ರೆ ಒಂದು ಭಾಗ, ಅಲಾಯ್ ಅಂತಂತಂದ್ರೆ ಏನು, ಒಂದು ಮೆಟಲ್ಗೆ ಇನ್ನೊಂದು ಎಲಿಮೆಂಟ್ ನ ಸೇರಿಸ್ಬಿಟ್ಟು ನಾವು ಪ್ರಾಪರ್ಟೀಸ್ ನ ಇಂಪ್ರೂವ್ ಮಾಡ್ತೀವಿ. ನಾನು ಅವಾಗ್ಲೇ ಹೇಳ್ದಂಗೆ ಡೈರೆಕ್ಟ್ ಆಗಿ ಅಯನ್ ನ ನೀವು ಯೂಸ್ ಮಾಡೋದಕ್ಕೆ ಆಗಲ್ಲ, ಯಾವುದೇ ಒಂದು ಪರ್ಟಿಕ್ಯುಲರ್ ಪರ್ಪಸ್ಗೋಸ್ಕರ, ಯಾವುದೇ ಒಂದು ಪರ್ಟಿಕ್ಯುಲರ್ ಅಪ್ಲಿಕೇಶನ್ಗೋಸ್ಕರ ಯೂಸ್ ಮಾಡೋದಕ್ಕೆ ಆಗಲ್ಲ. ಸೊ ಹಂಗಾಗಿ ಈ ತರದ್ದು ಅಲಾಯಿಂಗ್ ಎಲಿಮೆಂಟ್ ನ ಆಡ್ ಮಾಡ್ಬಿಟ್ಟು ನಾವು ನಮಗ್ ಬೇಕಾಗಿರೋ ಸ್ಟ್ರೆಂತ್ ಆಗ್ಲಿ, ಇಲ್ಲ ಅಂತಂದ್ರೆ ಕರೋಷನ್ ರೆಸಿಸ್ಟೆನ್ಸ್ ಆಗ್ಲಿ, ಇಲ್ಲ ಅಂದ್ರೆ ಟಫ್ನೆಸ್ ಆಗ್ಲಿ, ಡಕ್ಟಿಲಿಟಿ ಆಗ್ಲಿ, ಇದೆಲ್ಲದನ್ನು ನಮಗ್ ಬೇಕಾಗಿದ್ದ ತರ ನಾವು ಆಲ್ಟರ್ ಮಾಡ್ಕೊಂತೀವಿ ಬೇಸ್ಡ್ ಆನ್ ಅಪ್ಲಿಕೇಶನ್ಸ್. ಇವಾಗ ಕಾಪರ್ ಮತ್ತೆ ಜಿಂಕ್ ನ ಸೇರಿಸಿದ್ರೆ ನಮಗೆ ಬ್ರಾಸ್ ಸಿಗತ್ತೆ. ಸೊ ಅಯನ್ ಜೊತೆ ಕ್ರೋಮ್ ಮತ್ತೆ ನಿಕ್ಕಲ್ ನ ಆಡ್ ಮಾಡಿದ್ರೆ ನಮಗೆ ಸ್ಟೇನ್ಲೆಸ್ ಸ್ಟೀಲ್ ಸಿಗತ್ತೆ. ಸೊ ಸಿಂಪಲ್ ಪಾಯಿಂಟ್ ಏನಂತಂದ್ರೆ ಆ ಸಿಂಪಲ್ ಕಾಂಪೋಸಿಷನ್ ಅಡಿಷನ್ ಮೇಕ್ಸ್ ಬಿಗ್ ಡಿಫ್ರೆನ್ಸ್. ಸಣ್ಣ ಸಣ್ಣ ಎಲಿಮೆಂಟ್ಗಳು ಅಲಾಯಿಂಗ್ ಎಲಿಮೆಂಟ್ ನ ಆಡ್ ಮಾಡೋದ್ರಿಂದ ನಮಗೆ ದೊಡ್ಡ ದೊಡ್ಡ ಚೇಂಜಸ್ ಇಲ್ಲ ಅಂತಂದ್ರೆ ದೊಡ್ಡ ದೊಡ್ಡ ಏನಂತ ಹೇಳಿದ್ರು ಪ್ರಾಪರ್ಟೀಸ್ಗಳು ಸಿಗತ್ತೆ. ಇವಾಗ ಕಾಂಪೋಸಿಷನ್ ಒಂದೇ ಇದ್ರೂ ಅದ್ರಲ್ಲಿ ಮಾಡೋ ಪ್ರೋಸೆಸ್ ಇಂದ ನಮಗೆ ಬಿಹೇವಿಯರ್ ಮತ್ತೆ ಫಿಸಿಕಲ್ ಸ್ಟ್ರೆಂತ್ ಏನಿದೆಯಲ್ಲ ಅದನ್ನ ಚೇಂಜ್ ಮಾಡ್ಬೋದು ನಾವು. ಹೀಟ್ ಟ್ರೀಟ್ಮೆಂಟ್ ಇಂದ ನಾವು ಸೇಮ್ ಕಾಂಪೋಸಿಷನ್ ಅಲ್ಲಿರೋ ಮೆಟೀರಿಯಲ್ಸ್ ಗಳಲ್ಲಿರೋ ಸ್ಟ್ರೆಂತ್ ನ ಚೇಂಜ್ ಮಾಡ್ಬೋದು. ಇವಾಗ ಅದು ಕೂಡ ಏನಾಗತ್ತೆ ಅಂತಂತಂದ್ರೆ ಮತ್ತೆ ನಾವು ಅದ್ರ ಮೇಲೆ ಏನ್ ಮಾಡ್ತೀವಿ ಅಂತಂತಂದ್ರೆ ಮೆಟಲ್ಸ್ ಒಳಗಡೆ ಇರೋ ಸ್ಟ್ರಕ್ಚರ್ ಆಗಿರ್ಬೋದು, ಮೆಟಲ್ಸ್ ನ ಸ್ಟ್ರೆಂತ್ ಆಗಿರ್ಬೋದು, ಮೆಟಲ್ಸ್ ನ ಬಿಹೇವಿಯರ್ ಆಗಿರ್ಬೋದು, ಇಲ್ಲ ಇದೆಲ್ಲ ಅದನ್ನು ನಾವು ಟೆಸ್ಟಿಂಗ್ ಅಲ್ಲಿ ಐಡೆಂಟಿಫೈ ಮಾಡ್ತೀವಿ ಎಷ್ಟು ನಮಗೆ ಪ್ರಾಪರ್ಟೀಸು ಇಂಪ್ರೂವ್ ಆಗಿದೆ ಅಂತ ಹೇಳಿ. ಸೊ ಇವಾಗ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಎರಡು ಮನೆಯನ್ನ ಕಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ. ಆ ಎರಡು ಮನೆ ಒಳಗಡೆ ಒಂದು
ಮನೆನ ಬ್ರಿಕ್ಸ್ ಅರೇಂಜ್ಮೆಂಟ್ಸ್ ನ ಸರಿಯಾಗಿ ಮಾಡಿರೋದಿಲ್ಲ. ಇನ್ನೊಂದು ಮನೆಯದು ಬ್ರಿಕ್ಸ್ ಅರೇಂಜ್ಮೆಂಟ್ಸ್ ನ ಸರಿಯಾಗಿ ಮಾಡಿರ್ತಾರೆ. ಸೊ ಆ ಬ್ರಿಕ್ಸ್ ಅರೇಂಜ್ಮೆಂಟ್ಸು ಎಷ್ಟು ಇಂಪ್ಯಾಕ್ಟ್ ಆಗತ್ತೆ ಅಂತಂತಂದ್ರೆ ನಿಮಗೆ ನಿಮ್ಮ ಮನೆದು ಲೈಫ್ ಇದೆಯಲ್ಲ ಅದು ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಬ್ರಿಕ್ಸ್ ಅರೇಂಜ್ಮೆಂಟ್ಸ್ ಚೆನ್ನಾಗಿ ಮಾಡಿದ್ರೆ ಯಾವ ತರ ಬರುತ್ತೆ, ಬ್ರಿಕ್ಸ್ ಅರೇಂಜ್ಮೆಂಟ್ಸ್ ನ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಯಾವ ತರ ಬರುತ್ತೆ. ಅದೇ ತರನೇ ಮೆಟಲ್ಸ್ ಒಳಗಡೆನು ಸ್ಟ್ರಕ್ಚರ್ಸ್ ನ ನಾವು ರಿಫೈನ್ ಮಾಡೋದು, ಇಲ್ಲ ಅಂತಂದ್ರೆ ಅರೇಂಜ್ ಮಾಡೋದು ಬೇಸ್ಡ್ ಆನ್ ಹೀಟ್ ಟ್ರೀಟ್ಮೆಂಟ್ ಪ್ರೋಸೆಸ್, ಇದೆಲ್ಲದ್ರ ಮೇಲೆ ನಾವು ಒಳಗಿರೋ ಸ್ಟ್ರಕ್ಚರ್ ನ ಆಲ್ಟರ್ ಮಾಡೋದ್ರಿಂದ, ಇಲ್ಲ ಅಂತಂತಂದ್ರೆ ಸರಿಯಾದ ರೀತಿಯಲ್ಲಿ ಪ್ರೋಸೆಸ್ ಮಾಡೋದ್ರಿಂದ ನಮಗೆ ಮೆಟೀರಿಯಲ್ಸ್ ಗಳ ಲೈಫ್ ಇಂಪ್ರೂವ್ ಆಗತ್ತೆ. ಅದೇ ತರನೇ ಯಾವ್ದ್ಯಾವ್ದು ಮೆಟಲ್ಸ್ ಹೀಟ್ ಕಂಡಕ್ಟಿವಿಟಿ ಇದೆ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇದೆ. ಇವಾಗ ನಮ್ಮ ಆಲ್ಮೋಸ್ಟ್ ಎಲ್ಲಾ ವೈರಿಂಗ್ ಪರ್ಪಸ್ಗೆ ನಾವು ಕಾಪರ್ ನ ಯೂಸ್ ಮಾಡ್ತೀವಿ. ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಇಟ್ ಈಸ್ ಅ ಗುಡ್ ಕಂಡಕ್ಟರ್. ಹಂಗ್ ನೋಡಿದ್ರೆ ಸಿಲ್ವರ್ ಮತ್ತೆ ಗೋಲ್ಡ್ ಇದಕ್ಕಿಂತ ಒಳ್ಳೆ ಕಂಡಕ್ಟರ್ಸ್. ಬಟ್ ನಾವು ಯಾವುದೇ ಒಂದು ವಸ್ತುನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ, ಪಾರ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ಅಂತಂತಂದ್ರೆ ನಾವು ಎಲ್ಲಾ ಫ್ಯಾಕ್ಟರ್ಸ್ ಗಳನ್ನ ಇಂಪಾರ್ಟೆಂಟ್ ಆಗಿ ಇಟ್ಕೊಂಡು ಫೈನಲ್ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ತೀವಿ. ನಮಗೆ ಈಗ ಕಾಪರ್ ವೈರ್ಗಳನ್ನ ಎಲೆಕ್ಟ್ರಿಕ್ ವೈರ್ಗಳನ್ನ ಪ್ರೊಡ್ಯೂಸ್ ಮಾಡ್ಬೇಕು ಅಂತಂತಂದ್ರೆ ಅದು ಕಾಸ್ಟ್ ಎಫೆಕ್ಟಿವ್ ಆಗಿರ್ಬೇಕು, ಅದ್ರದ್ದು ಲೈಫ್ ಚೆನ್ನಾಗಿ ಬರ್ಬೇಕು, ಮತ್ತೆ ಗುಡ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇರಬೇಕು. ನಾವು ಸಿಲ್ವರ್ ಮತ್ತೆ ಗೋಲ್ಡ್ ಇಂದ ಮಾಡೋದಕ್ಕಾಗಲ್ಲ, ಯಾಕಂತಂದ್ರೆ ಅದು ತುಂಬಾ ಲಿಮಿಟೆಡ್ ಪರ್ಸೆಂಟೇಜ್ ಅಲ್ಲಿ ನಮಗೆ ನಮ್ ನೇಚರಲ್ಲಿ ಸಿಗತ್ತೆ. ಸೊ ಕಾಪರ್ ನಮಗೆ ಈಸಿಯಾಗಿ ಸಿಗೋದ್ರಿಂದ ಅದನ್ನ ಎಲ್ಲಾ ತರದ ಪ್ರೋಸೆಸ್ ನ ಮಾಡ್ಬಿಟ್ಟು ನಾವು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಚೆನ್ನಾಗಿರೋದ್ರಿಂದ ಕಾಪರ್ ಎಲೆಕ್ಟ್ರಿಕಲ್ ಪರ್ಪಸ್ಗೋಸ್ಕರ ಎಲ್ಲಾ ವೈರ್ಗಳಲ್ಲಿ ಕಾಪರ್ ನ ಯೂಸ್ ಮಾಡ್ತೀವಿ. ಸೊ ಮೆಟಲರ್ಜಿ ಎಲ್ಲೆಲ್ಲಿ ನಮಗೆ ಇದಾಗತ್ತೆ ಅಂತಂತಂದ್ರೆ ಉಪಯೋಗ ಆಗತ್ತೆ ಅಂತಂತಂದ್ರೆ ನಾವು ಕಟ್ಟೋ ಬ್ರಿಡ್ಜ್ ಗಳಾಗಿರ್ಬೋದು, ಬಿಲ್ಡಿಂಗ್ ಗಳಾಗಿರ್ಬೋದು, ಆಟೋಮೋಟಿವ್ ಸೆಕ್ಟರ್ ಆಗಿರ್ಬೋದು, ಏರ್ ಕ್ರಾಫ್ಟ್ ಮೆಟೀರಿಯಲ್ಸ್ ಆಗಿರ್ಬೋದು, ಅದೇ ತರ ಮೆಷಿನ್ ಟೂಲ್ಸ್ ಇರ್ಬೋದು, ಮೆಷಿನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಆಮೇಲೆ ಎಲೆಕ್ಟ್ರಿಕಲ್ ಕನೆಕ್ಟರ್ಸ್ ಇರ್ಬೋದು, ಇಲ್ಲ ಅಂತಂದ್ರೆ ನಾವು ಮನೇಲಿ ಯೂಸ್ ಮಾಡೋ ಅಂತ ಕಿಚನ್ ಐಟಮ್ಸ್ ಇರ್ಬೋದು, ಆಮೇಲೆ ಮೆಡಿಕಲ್ ಡಿವೈಸಸ್ ಇರ್ಬೋದು, ಇವೆಲ್ಲಾ ಕಡೆನೂ ನೀವು ಮೆಟಲರ್ಜಿನ ನೋಡ್ಬೋದು. ಅದ್ರ ಬಿಹೈಂಡ್ ಸೈನ್ಸ್ ಏನಿದೆ ಅದು ಮೆಟಲರ್ಜಿ ಸ್ಟಡಿಯಿಂದನೇ ಬಂದಿರುತ್ತೆ. ಸೊ ಯಾವುದೇ ಒಂದು ಮೆಟೀರಿಯಲ್ ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಆ ಮ್ಯಾನುಫ್ಯಾಕ್ಚರ್ ಆಗಿರೋ ಮೆಟೀರಿಯಲ್ ಬ್ರೇಕ್ ಆಯ್ತು ಇಲ್ಲ ಫೇಲ್ ಆಯ್ತು ಅಂತಂತಂದ್ರೆ ಅಲ್ಲಿ ಕೂಡ ನಾವು ಮೆಟಲರ್ಜಿ ಸ್ಟಡಿನ ಮಾಡ್ಬೇಕಾಗತ್ತೆ. ಅದ್ರ ಕಾಂಪೋಸಿಷನ್ ಏನಾಗಿತ್ತು, ಅದ್ರ ಸ್ಟ್ರಕ್ಚರ್ ಏನಿತ್ತು, ಹೀಟ್ ಟ್ರೀಟ್ಮೆಂಟ್ ಏನ್ ಮಾಡಿದ್ರು, ಪ್ರೋಸೆಸ್ ಏನ್ ಮಾಡಿದ್ರು, ಯಾವ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ, ಇದೆಲ್ಲದನ್ನು ನಾವು ಫೇಲ್ಯೂರ್ ಆಗಿರೋ ಬ್ರೇಕ್ ಡೌನ್ ಆಗಿರೋ ಪಾರ್ಟ್ಸ್ ಗಳ ಮೇಲೆ ನಾವು ಚೆಕ್ ಮಾಡ್ತೀವಿ. ಸೊ ಇದರಿಂದ ನಿಮಗೆ ನಾವೆಲ್ಲಿ ಫೇಲ್ನ ಅನುಭವಿಸಿದ್ವಿ ಇಲ್ಲ ಎಲ್ಲಿ ಫೇಲ್ಯೂರ್ ಬರೋದಕ್ಕೆ ರೀಸನ್ ಏನು ಅನ್ನೋದು ಇವೆಲ್ಲ ಟೆಸ್ಟ್ ಗಳಿಂದ ನಿಮಗೆ ಗೊತ್ತಾಗುತ್ತೆ. ಸೊ ಇವೆಲ್ಲ ಫ್ಯಾಕ್ಟರ್ಸ್ ಗಳನ್ನ ನೋಡೋದ್ರಿಂದ ನಿಮಗೆ ನಿಮ್ಮ ಮೆಟೀರಿಯಲ್ಸ್ ಎಲ್ಲಿ ಫೇಲ್ ಆಯ್ತು ಅಂತ ಹೇಳಿ ಗೊತ್ತಾಗತ್ತೆ. ಸೊ ಇವತ್ತು ನಾವು ಮೆಟಲರ್ಜಿ ಅಂದ್ರೆ ಏನು ಅನ್ನೋದನ್ನ, ಮತ್ತೆ ಮೆಟಲರ್ಜಿ ಏನಕ್ಕೆ ಇಂಪಾರ್ಟೆಂಟು, ಮೆಟಲ್ಲು ಮತ್ತೆ ಅಲಾಯ್ ಇವೆಲ್ಲದ್ರದ್ದು ಈ ಅಲಾಯ್ದು ಇಂಪಾರ್ಟೆನ್ಸ್ ಏನು ಮೆಟಲ್ ಅಲ್ಲಿ, ಸೊ ಇದ್ರೆಲ್ಲದ್ರ ಬಗ್ಗೆ ನಾವು ಇವತ್ತು ಈ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ತಿಳ್ಕೊಂಡಿದೀವಿ. ನಿಮಗೆ ಮೆಟಲರ್ಜಿ ಅಂತ ಹೇಳಿದ್ರೆ ಇದು ತುಂಬಾ ಟೆಕ್ನಿಕಲ್ ವರ್ಡ್, ಇದನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಅಂತ ಹೇಳಿ ನೀವು ಯಾವತ್ತೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮಗೆ ಸಿಂಪಲ್ ಆಗಿ ಅರ್ಥ ಆಗೋ ತರ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮುಂದಿನ ವಿಡಿಯೋಗಳಲ್ಲಿ ನಾವು ಒಂದೊಂದೇ
ಸಬ್ಜೆಕ್ಟ್ಗಳನ್ನ ತಗೊಂಡು ಅದ್ರಲ್ಲಿ ಬರೋ ಟಾಪಿಕ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಇವತ್ತಿನ ವಿಡಿಯೋದಲ್ಲಿ ನೀವು ಮೆಟಲರ್ಜಿ ಅಂದ್ರೆ ಏನು, ಮೆಟಲರ್ಜಿ ಏನಕ್ಕೆ ನಮ್ಮ ಲೈಫ್ ಅಲ್ಲಿ ಇಂಪಾರ್ಟೆಂಟ್, ಮತ್ತೆ ನಾವು ಡೈಲಿ ಯೂಸ್ ಮಾಡುವಂತ ಎಲ್ಲಾ ಮೆಟೀರಿಯಲ್ಗಳಲ್ಲಿ ಹೆಂಗೆ ಮೆಟಲರ್ಜಿ ಒಂದು ಮೇಜರ್ ರೋಲ್ ನ ಪ್ಲೇ ಮಾಡತ್ತೆ ಅಂತ ಹೇಳಿ ನೀವು ಇವತ್ತಿನ ವಿಡಿಯೋದಲ್ಲಿ ನೋಡಿದ್ದೀರಾ. ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾವು ಎಕ್ಸ್ಟ್ರಾಕ್ಟಿವ್ ಮೆಟಲರ್ಜಿ ಅಂದ್ರೆ ಏನು, ಮತ್ತೆ ಎಕ್ಸ್ಟ್ರಾಕ್ಟಿವ್ ಮೆಟಲರ್ಜಿ ಒಳಗಡೆ ಯಾವ್ಯಾವ ಸಬ್ಜೆಕ್ಟ್ಗಳು ಬರುತ್ತೆ ಅಂತ, ಯಾವ್ಯಾವ ಸಿಲೆಬಸ್ ಬರುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ. ಮತ್ತೆ ಎಕ್ಸ್ಟ್ರಾಕ್ಟಿವ್ ಮೆಟಲರ್ಜಿನ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಾವು ತಿಳ್ಕೊಳ್ಳೋಣ. ಸೊ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ತಿಳ್ಕೊಂಡು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬೈ ಬಾಯ್.